ನಮಸ್ಕಾರ, ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬನ್ನಿ ಧಾರವಾಡ ಪೇಡ ಹೇಗೆ ಮಾಡೋದು ಪರ್ಫೆಕ್ಟಾಗಿ ಅಂತ ಹೇಳಿ ತಿಳ್ಕೊಂಬರೋಣ. ನೋಡಿ, ಅದಕ್ಕೆ ನಾನು ಒಂದು ಬೌಲನ್ನು ಅಳತೆಗೆ ತೊಗೊಂಡಿದ್ದೀನಿ. ಒಂದು ಬೌಲ್ ಅಳತೆ ಮಾಡ್ಕೊಂಡ್ಮೇಲೆ ಅದೇ ಬೌಲಲ್ಲೇ 2 ಬೌಲಷ್ಟು ಹಾಲಿನ ಪೌಡರ್ ತೊಗೊಂಡಿದ್ದೀನಿ. ನೀವು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು, ನಂದಿನಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಹಾಲಿನ ಪೌಡರ್ 2 ಕಪ್ ಬೌಲಷ್ಟು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಬೌಲಲ್ಲೇ ಮುಕ್ಕಾಲು ಬೌಲಷ್ಟು ಹಾಲು ತಗೋಬೇಕು. ಹಾಲನ್ನು ತಗೊಂಡು ಇಟ್ಕೋಬೇಕು. ಮತ್ತು ಅದೇ ಬೌಲಲ್ಲೇ 1 ಬೌಲಷ್ಟು ಫುಲ್ಲು ಅಂದರೆ 2 ಬೌಲು ಹಾಲಿನ ಪೌಡರ್ಗೆ 1 ಬೌಲಷ್ಟು ಸಕ್ಕರೆ ಪೌಡರ್ ಸಾಕಾಗುತ್ತೆ. ಅದಕ್ಕಿಂತ ಮುಂಚೆ ಈ ಸ್ವೀಟ್ ಮಾಡೋಕ್ಕೆ ಬೇಕಾಗುವಂತಹ ಬೋರಾ ಸಕ್ಕರೆ ಅಂತ ಹೇಳ್ತಾರೆ. ಈ ಬೇಕ್ರಿಗಳಲ್ಲೆಲ್ಲ ಸ್ವೀಟ್ಸ್ ಮಾಡೋಕ್ಕಿಂತ ಮುಂಚೆ ಈ ಬೋರಾ ಸಕ್ಕರೆ ಇಂಪಾರ್ಟೆಂಟು. ನೋಡಿ, ಇದನ್ನೇ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕ್ಕೊಂಬಿಟ್ಟು 1 ಬೌಲ್ ಸಕ್ಕರೆ ಹಾಕ್ಕೊಂಡ್ರೆ ಒಂದು ಹಾಫ್ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಜಾಸ್ತಿ ಹಾಕ್ಕೊಳ್ಳೋಗಿಲ್ಲ. 1 ಬೌಲಿಗೆ 1 ಬೌಲ್ ಅಂತ ಹಾಕ್ಕೊಳ್ಳೋ ಹಾಗಿಲ್ಲ. 1 ಬೌಲ್ ಹಾಕ್ಕೊಂಡ್ರೆ ಅದರ ಅರ್ಧ ಹಾಕ್ಕೋಬೇಕು. 2 ಬೌಲ್ ಸಕ್ಕರೆ ಹಾಕ್ಕೊಂಡ್ರೆ 1 ಬೌಲ್ ನೀರು ಹಾಕಬೇಕು. ಈ ಥರ ನೋಡಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ ಎಷ್ಟು ನೊರೆ ಬರ್ತಾ ಇದೆಯಲ್ಲ. ಕಡಿಮೆ ನೀರು ಹಾಕಿರೋದ್ರಿಂದ ಬೇಗನೆ ನಮ್ಮ ಬೋರಾ ಸಕ್ಕರೆ ರೆಡಿ ಆಗುತ್ತೆ. ನೋಡಿ, ಈ ಥರ ಬಿಡ್ದೇ ಆಡಿಸ್ತಿರ್ಬೇಕು. ಯಾಕಂದರೆ ಅದು ಒಂದ್ಸಲಿ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅದು ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ, ಕೀಳೋದಿಲ್ಲ. ಹಾಗಾಗಿ ನೀವು ಕೈ ಬಿಡ್ದೇ ಅಲ್ಲಾಡಿಸ್ತಾ ಇರಬೇಕು. ನೋಡಿ, ಈ ಥರ ನೊರೆ ಬರ್ತಾಯಿದೆ, ಸಕ್ಕರೆ ಕರಗ್ತಾ ಇದೆ. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡಾದ್ಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ಥರ ತಿರುಗಿಸ್ತಾನೆ ಇರಬೇಕು, ಹೊಟ್ಟೆ ಬಿಡಬಾರ್ದು. ನೋಡಿ, ಈ ಥರ ನೊರೆ ಆಗಿ ಈ ಥರ ಗಟ್ಟಿ ಆದಮೇಲೆ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಡ್ದೇ ಅಲ್ಲಾಡಿಸ್ಬೇಕು. ಇದೇ ಮೇನ್ ಆಗಿರುತ್ತೆ. ನೀವು ಬಿಟ್ಬಿಟ್ರೆ ಅಲ್ಲೇ ಗಟ್ಟಿ ಆಗಿಬಿಡುತ್ತೆ. ಬಿಡಲಿಲ್ಲ ಅಂದರೆ ರವ ಥರ ನಿಮಗೆ ಬೋರಾ ಸಕ್ಕರೆ ಸಿಗುತ್ತೆ. ನೋಡಿ, ಈ ಥರ ಅಲ್ಲಾಡಿಸ್ತಾ ಹೋದಂಗೆ ತುಂಬಾ ಚೆನ್ನಾಗಿರೋ ಪೌಡರ್ ರೆಡಿ ಆಗಿತ್ತು. ನೋಡಿದ್ರಲ್ಲ, ಬಿಡ್ದೇ ಆಡಿಸ್ಬೇಕು, ಎಲ್ಲೂ ಕೂಡ ಬಿಡಬಾರ್ದು. ನೀಟಾಗಿ ಆಡಿಸ್ಕೊಂಡ್ರೆ ರವ ಥರ ನಮಗೆ ಬೋರಾ ಸಕ್ಕರೆ ಸಿಗುತ್ತೆ. ನೋಡಿ, ಈ ಥರ ಸಿಕ್ಕಿದೆ. ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು 1 ರೌಂಡ್ ತಿರುಗಿಸ್ಕೋಬೇಕಷ್ಟು. ತೀರಾ ಪೌಡರ್ ಮಾಡಬಾರ್ದು, ಅರಳಷ್ಟು ಸ್ವಲ್ಪ ಇರಬೇಕು. ತೀರಾ ಪೌಡರ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ನೀವು ಚಾ ಅಥವಾ ಜರಡಿ ಹಿಡಿದ್ಬಿಟ್ರೆ ಸಾಕು. ನೋಡಿ, ಈ ಥರ ಒಂದು ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹಾಲಿನ ಪೌಡರ್ ಏನು ಅಳತೆ ಮಾಡ್ಕೊಂಡಿದ್ವಲ್ಲ 2 ಕಪ್ಸು ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರಿಬೇಕು. ಹಾಲಿನ ಪೌಡರನ್ನ ನೀಟಾಗಿ ತಳ ಹಿಡಿಕೊಳ್ತಾ ಇರುತ್ತೆ. ಅದನ್ನು ನೀಟಾಗಿ ಆಡಿಸ್ಕೊಳ್ತಾ ಇರಬೇಕು, ಎಲ್ಲೂ ಕೂಡ ಬಿಡಬಾರ್ದು. ತಳ ಹಿಡಿತು, ನಮ್ದು ಹಾಳಾಯಿತು ಅಂತೆಲ್ಲ ಅಂದ್ಕೋಬೇಡಿ, ಅದು ಏನೂ ಆಗೋದಿಲ್ಲ. ಅದನ್ನು ನೀಟಾಗಿ ನೀವು ಅಲ್ಲಾಡಿಸ್ತಾ ನೋಡಿ, ಈ ಥರ ಚಮಚ ಆಡಿಸ್ತಾ ಬೇಯಿಸ್ಕೊಳ್ಬೇಕು. ನೋಡಿ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಇದರಿಂದ ಸಪೋರ್ಟ್ ಸಿಗುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ. ಈ ಥರ ಆದಮೇಲೆ ನಾವು ನೀಟಾಗಿ ಅಲ್ಲಾಡಿಸ್ಕೋಬೇಕು. ನೋಡಿದ್ರಲ್ಲ, ಈ ಥರ ಬಿಡ್ದೇನೆ ನೀಟಾಗಿ ಅಲ್ಲಾಡಿಸ್ಕೊಂಡು, ನಾನು ಹಾಲು ತೊಗೊಂಡಿದ್ನಲ್ಲ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು, 2 ಕಪ್ಪು ಹಾಲಿನ ಪೌಡರ್ಗೆ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು ಸರಿ ಹೋಗುತ್ತೆ. ನೋಡಿ, ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಈ ಥರ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀಟಾಗಿ ಈ ಥರ ಆದಮೇಲೆ ಮುಟ್ಟಿ ನೋಡಬೇಕು, ಅದು ಕೈಗೆ ಅಂಟ್ಕೊಳ್ತಾ ಇಲ್ಲ, ನೀಟಾಗಿದೆ ಅಂತ ಅಂದರೆ ಅದನ್ನು ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಕ್ಕೊಂಡು ಅದನ್ನು ನೀಟಾಗಿ ನಾವು ಹಿಟ್ಟು ನಾದತೀವಲ್ಲ ಆ ಥರ ನಾದಬೇಕು. ಅಯ್ಯೋ ಬಿಟ್ಕೊಳ್ತಾ ಇದೆಯಲ್ಲ, ಇದು ಸರಿಯಾಗಿಲ್ಲ ಅಂತ ಅಂದ್ಕೋಬೇಡಿ. ಅದು ತಣ್ಣಗಾದ್ಮೇಲೆ ನೀಟಾಗಿ ಆಗುತ್ತೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿ ಹಿಟ್ಟನ್ನು ನಾವು ಹೇಗೆ ಕಲಿಸ್ತೀವೋ ಆ ಥರ ಕಲಿಸಿ, ಆಮೇಲೆ ನಾವು ಬೋರಾ ಸಕ್ಕರೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಇವಾಗ ಬೋರಾ ಸಕ್ಕರೆ ನಾವೇನು ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈ ಥರ ನಾದ್ಕೊಳ್ಬೇಕು ಎಲ್ಲದನ್ನು. ಸ್ವೀಟ್ಸ್ಗೆ ಈ ಬೋರಾ ಸಕ್ಕರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನೇ ಹಾಕಿ ಎಲ್ಲರೂ ಸ್ವೀಟ್ಸ್ ಮಾಡೋದು. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ನೀಟಾಗಿ ನೀವು ಈ ಥರ ಕಲಿಸ್ಕೊಂಡ್ರೆ ಅದು ಬೋರಾ ಸಕ್ಕರೆ ಹಾಕಿದ್ಮೇಲೆ ಅದು ತುಂಬಾ ಲಡ್ಡು ಕಟ್ತೀವಲ್ಲ ಅದಕ್ಕೆ ಬಂದುಬಿಡುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಇದು ಮಾಡ್ತಿದ್ದೀನೋ ಆ ಥರ ಉಂಡೆ ಮಾಡೋಕ್ಕೆ ರೆಡಿಯಾಗಿದೆ. ನೋಡಿ, ಅದನ್ನು ಒಂದೊಂದಾಗಿ ತಗೊಂಡ್ಬಿಟ್ಟು ಬಿಡಬಾರ್ದು, ಅವಾಗೆ ತಕ್ಷಣಕ್ಕೆ ಮಾಡ್ಕೊಳ್ಬೇಕು. ನೋಡಿ, ಈ ಥರ ರೌಂಡಾಗಿ ನಮ್ಗೆ ಯಾವ ಬೇಕು ಆ ಶೇಪಲ್ಲಿ ನಾವು ಮಾಡ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ನೀವು ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ.
ನಮ್ಮದು ಧಾರವಾಡ ಪೇಡ ಟೇಸ್ಟ್ ಕೂಡ ತುಂಬಾ ಅಷ್ಟೇ ಧಾರವಾಡ ಪೇಡದಷ್ಟೇ ಟೇಸ್ಟಿಯಾಗಿರುತ್ತೆ. ಬೇಕ್ರಿಗಳಲ್ಲಿ ಹೋಗಿ ತಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಲ್ವಾ. ಹಾಗಾಗಿ ನೀವು ಮನೆಯಲ್ಲಿ ನಾನು ಯಾವ ರೀತಿಯಾಗಿ ತೋರಿಸಿದ್ದೀನಿ ಆ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟ್ ಆದಂತಹ ಧಾರವಾಡ ಪೇಡವನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಈ ಥರ ಆದಮೇಲೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ನೀವು ಮೆತ್ತಗಾಗಿದೆ ಅಂತ ಹೇಳಿ ಕೂಡ ಭಾವಿಸ್ಬೇಡಿ. ಅದು ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ. ನೀವು ಯಾವುದಕ್ಕೂ ತಲೆಕೆಡಿಸ್ಕೋಬೇಡಿ, ಅದು ಆಮೇಲೆ ಸರಿ ಹೋಗುತ್ತೆ. ಈ ಥರ ಪೌಡರ್ ಹಾಕಿಬಿಟ್ಟು ಸಕ್ಕರೆ ಬೋರ ಸಕ್ಕರೆ ಏನು ಮಾಡಿದ್ವಲ್ಲ ಅದನ್ನು ಇದು ಮಾಡ್ಕೊಳ್ಬೇಕು. ನೋಡಿ ನಂದು ತೀರಾ ಪೌಡರ್ ಆಗಿಬಿಟ್ಟಿದೆ. ಈ ಥರ ಮಿಕ್ಸಿ ಜಾರಿಗೆ ಹಾಕುವಾಗ ನೀವು ಒಂದು ಅಳತೆ ಏನು ನೆನ್ಬಿಟ್ಟು ಒಂದೇ ರೌಂಡ್ ತಿರುಗಿಸ್ಬೇಕೇ ಹೊರತು ಜಾಸ್ತಿ ಪೌಡರ್ ನುಣ್ಣಗೆ ಮಾಡೋ ಹಾಗಿಲ್ಲ. ಇಲ್ಲಾಂದರೆ ಪೌಡರ್ ಆಗಿಬಿಡುತ್ತೆ. ಅದು ಸ್ವಲ್ಪ ರವ ಇದ್ರೇ ಹಚ್ಚಿದಾಗ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲದನ್ನು ನಾವು ಬೋರ ಸಕ್ಕರೆಯಲ್ಲಿ ಎದ್ಬಿಟ್ಟು ನಾನು ತಕ್ಕೊಂಡಿದ್ದೀನಿ. 10 ಮಿನಿಟ್ಸ್ ಬಿಟ್ಟ ಮೇಲೆ ಅದು ನಮ್ಮದು ಧಾರವಾಡ ಪೇಡ ಏನಿರುತ್ತಲ್ಲ ತುಂಬಾ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಬಂದಿರುತ್ತೆ. ನೀವು ಅದನ್ನು ನೋಡ್ಬೋದು. ಈ ಥರ ನಾನು ಒಂದೊಂದಕ್ಕೆ ಪೌಡರ್ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲದನ್ನು ಮಾಡ್ಕೊಂಡಿದ್ದೀನಿ. ನಿಮಗೊಂದು ಇವಾಗ ಒಡೆದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅದೇ ಥರ ಇರುತ್ತೆ. ಟೇಸ್ಟಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇರೋದಿಲ್ಲ. ನೋಡಿ ಈ ಥರ ಆದಮೇಲೆ ತುಂಬಾ ಪರ್ಫೆಕ್ಟ್ ಆದಂತಹ ನಮಗೆ ಲಡ್ಡು ಸಿಗುತ್ತೆ. ನೋಡಿದ್ರಲ್ವ ಯಾವ ರೀತಿಯಾಗಿ ನಾನು ಮಾಡಿಕೊಂಡೆ ಅಂತ ಹೇಳಿ. ನೋಡಿ ಈ ಥರ ಒಡೆದ್ಬಿಟ್ಟು ನೋಡಿದ್ರೂ ಕೂಡ ನಿಮ್ಮದು ಧಾರವಾಡ ಪೇಡ ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಈ ಥರ ಯಾವ ರೀತಿಯಾಗಿ ಪರ್ಫೆಕ್ಟ್ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು.